ಕಾರವಾರದ ಟ್ಯಾಗೋರ್ ಕಡಲ ತೀರದ ರಾಕ್ ಗಾರ್ಡನ್ ಬಳಿ ಜಿಂಕೆಯೊಂದರ ಮೃತದೇಹ ಪತ್ತೆಯಾಗಿದೆ. ಸಂಜೆಯ ವೇಳೆ ಕಡಲ ತೀರದಲ್ಲಿ ವಾಯುವಿಹಾರಕ್ಕೆಂದು ಬಂದ ಸಾರ್ವಜನಿಕರು ಜಿಂಕೆಯ ಮೃತದೇಹವನ್ನು ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಜಿಂಕೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇಲ್ಲಿನ ಭೂದೇವಿ ಗುಡ್ಡ ಹಾಗೂ ಲೇಡೀಸ್ ಬೀಚ್ ಬದಿಯಿಂದ ಬಂದ ಜಿಂಕೆ ಸಮುದ್ರಕ್ಕೆ ಬಿದ್ದಿರಬಹುದು. ಬಳಿಕ ಸಮುದ್ರದ ಅಲೆಗಳ ರಭಸಕ್ಕೆ ಸಿಕ್ಕಿ ಮೃತಪಟ್ಟಿರುವ ಸಾಧ್ಯತೆ ಇದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಸುಮಾರು 6 ವರ್ಷಕ್ಕೂ ಹೆಚ್ಚು ಪ್ರಾಯದ ಜಿಂಕೆ ಇದಾಗಿದ್ದು ಗುರುವಾರ ರಾತ್ರಿ ಮೃತಪಟ್ಟಿರಬಹುದು ಎಂದು ಊಹಿಸಲಾಗಿದೆ.